ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅರ್ಷಿಸ್ ಚಾನಲ್. ಇವತ್ತು ನಾನು 10 ನಿಮಿಷಗಳಲ್ಲಿ ರುಚಿಯಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ನೋಡೋಣ. ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಹಳದಿ, ಲವಂಗ, ಚಕ್ಕೆ, ಕರಿಮೆಣಸು, ಏಲಕ್ಕಿ, ಚಕ್ರ ಮೊಗ್ಗು, ಕರಿಬೇವು, ಪುದೀನ. ಒಂದು ಮಿಕ್ಸಿ ಜಾರ್ ತಗೊಂಡು ಕೊತ್ತಂಬರಿ ಮತ್ತು ಪುದೀನ ಹಾಗೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ನಲ್ಲಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಮಸಾಲಾ ಐಟಮ್ಸ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು ಪಲಾವ್ ಎಲೆ, ಕರಿಬೇವು ಹಾಗೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೆಟೊನ ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದಮೇಲೆ ನಾನು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಮಾಡ್ಕೊಂಡಿರೋ ಬ್ಯಾಟರ್ನ ಒಂದು ಅರ್ಧ ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ನಾನು ಜಾಸ್ತಿನೇ ಮಾಡ್ಕೊಂಡೆ ಬಿಕಾಸ್ ಜಲ್ಲಿ ಗ್ರೇವಿನ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಅಂತ. ಸೊ ನೋಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಸ್ಪೈಸಿನ ನಾನು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಬಿಕಾಸ್ ನಮ್ಮನೇಲಿ ಖಾರನ ಇಷ್ಟಪಡ್ತಾರೆ. ನಾನಿಲ್ಲಿ 1 to 3 ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಈ ಮಸಾಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಮಸಾಲ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಅಕ್ಕಿನ ನಾನು 1.5 ಲೋಟಷ್ಟು ತೊಳೆದು ಇಟ್ಕೊಂಡಿದ್ದೀನಿ. ಸೊ ಹಾಕಿ ನಾನು ಒಂದು 5 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ತಿದ್ದೀನಿ ಅಕ್ಕಿನ. ನಾನು ಈ ರೆಸಿಪಿ ಮಾಡಿದಾಗ ನಮ್ಮಪ್ಪ ತುಂಬಾ ಇಷ್ಟಪಟ್ಟು ತಿಂದರು. ಬಿಕಾಸ್ ಔಟ್ಸೈಡ್ ಹೋಟೆಲಲ್ಲಿ ಮಾಡಿದ ಥರನೇ ಇದೆ ಅಂತ ಅಪ್ರಿಸಿಯೇಟ್ ಮಾಡಿದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಆ ಡೇಗೆ ನಾನು ಇನ್ನೊಬ್ಳು ಫ್ರೆಂಡ್ ಬಂದಿದ್ಲು. ಸೊ ಅವಳಿಗೂ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಅವಳು ವೇಟ್ ಮಾಡ್ತಾಳೆ ರೆಸಿಪಿ ಏನು ಹೇಳು ಅಂತ. ಸೊ ನಾನು ಅಪ್ಲೋಡ್ ಮಾಡಿದಾಗ ನೋಡು ಅಂತ ಹೇಳಿದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. 1.5 ಲೋಟ ಅಕ್ಕಿಗೆ ನಾನಿಲ್ಲಿ 3 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿನ ಹಾಕಿ ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಏನಕ್ಕೆ ಅಂದರೆ ರೈಸ್ ನಾವು ನೀರು ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಉಡಿಯಾಗಿ ತುಪ್ಪನ ಕವರ್ ಮಾಡುತ್ತೆ. ಸೊ ನಾನು ತುಪ್ಪನ 1 ಸ್ಪೂನ್ ಹಾಕಿದ್ದೀನಿ. ನೋಡಿ, ನಾನು ಅಲ್ಲೇ ಸ್ವಲ್ಪ ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ನ ನಾನು ಒಡಿಸಿದ್ದೀನಿ ಅಷ್ಟೇ. ನೀವು ಬೇಕಾದರೆ 2 ವಿಜಿಲ್ನ ಒಡಿಸ್ಬೋದು. ಬಿಕಾಸ್ ನಾನು ಕುದಿ ಬರೋಕ್ಕೆ ತುಂಬ ಹೊತ್ತು ಬಿಟ್ಟಿದ್ದೆ, ಅದಕ್ಕಾಗಿ 1 ವಿಜಿಲ್ ಅಷ್ಟೇ ನಾನು ಓಡಿಸಿರೋದು. ಸೊ ನಾನು ಲಿಡ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಉದ್ರಾಗಿ ಬಂದಿದೆ. ಬೇರೆ ಬೌಲಲ್ಲಿ ಸರ್ವ್ ಮಾಡ್ಕೊಂಡ್ರೆ ರೆಡಿ ಟು ಈಟ್ ಟೊಮೆಟೊ ಬಾತ್. ನೀವು ಮನೇಲಿ ಟ್ರೈ ಮಾಡಿ, ಶೂರ್ ಸಿಕ್ಕಾಪಟ್ಟೆ ಚೆನ್ನಾಗುತ್ತೆ. ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.